ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ರಹೀಮ್ ಕೊಲೆ ಪ್ರಕರಣ ನೀವೆಲ್ಲ ಫಾಲೋ ಮಾಡ್ತಿದ್ದೀರಿ. ನಾನು ಸಹ ಪ್ರತಿದಿನ ಸಾಕಷ್ಟು ಅಪ್ಡೇಟ್ಗಳನ್ನು ಕೊಡ್ತಾನೆ ಇದ್ದೀನಿ. ಇವತ್ತು ಎರಡು ವಿಚಾರಗಳಿದೆ. ಒಂದು, ಕಾಂಗ್ರೆಸ್ನಲ್ಲಿರುವಂತಹ ಮುಸ್ಲಿಂ ಕಾರ್ಯಕರ್ತರು ಮತ್ತು ಮಧ್ಯಮ ವರ್ಗದಲ್ಲಿರುವಂತಹ ಪದಾಧಿಕಾರಿಗಳು ರಾಜೀನಾಮೆ ಪರ್ವವನ್ನು ನಡೆಸಿದ್ದಾರೆ. ಸಾಮೂಹಿಕ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅದರ ನಡುವೆ ಕಾಂಗ್ರೆಸ್ ಏನೋ ಮಾಡೋಕ್ಕೆ ಪ್ರಯತ್ನ ಮಾಡ್ತು, ಅಂತಹ ಸನ್ನಿವೇಶ ಬರಬಾರ್ದು ಅಂತ. ಅದು ಸಫಲ ಆಗಲಿಲ್ಲ. ಯಾಕೆಂದರೆ ಕಾರ್ಯಕರ್ತರ ಸಿಟ್ಟು, ಆಕ್ರೋಶ ಆ ಮಟ್ಟಕ್ಕಿತ್ತು. ಕೆಲವು ನಾಯಕರು ಹಿಂಜರಿದ್ರು ಸಹ ಕಾರ್ಯಕರ್ತರು ಪಟ್ಟು ಹಿಡಿದು ರಾಜೀನಾಮೆ ಕೊಡುವ ಹಾಗೆ ಮಾಡಿದ್ದಾರೆ. ಇನ್ನೊಂದೇನು ಅಂದರೆ, ಮೃತ ರಹೀಮ್ ಯಾವುದೇ ಕಾರಣ ಇಲ್ಲದೆ, ಯಾವುದೇ ಅಪರಾಧ ಹಿನ್ನೆಲೆ ಇಲ್ಲದಂತಹ ಅಬ್ದುಲ್ ರಹೀಮ್ ಕೊಲೆಯಾದ ಮೇಲೆ ಅವನನ್ನು ಹೇಗಾದರೂ ಮಾಡಿ ಯಾವುದಾದರೂ ರೀತಿಯಲ್ಲಿ ಕೆಟ್ಟವನು ಅಂತ ಬಿಂಬಿಸಬೇಕು, ಅವನ ಮೇಲೆ ಏನಾದರೂ ಆರೋಪಗಳನ್ನು ಹೊರಿಸಬೇಕು ಅಂತ ಸಂಘ ಪರಿವಾರ ಅವನು ಸತ್ತ ಕ್ಷಣದಿಂದಲೇ ಪ್ರಯತ್ನ ಮಾಡ್ತಿದೆ. ಅಕ್ರಮ ಸಂಬಂಧಗಳಿಂದ ಹಿಡಿದು ಏನೇನೋ ಪ್ರಯತ್ನ ಮಾಡ್ತು. ಕೊನೆಗೆ ಇವತ್ತು ಒಂದು ಫೇಕ್ ವಿಡಿಯೋವನ್ನು ರಿಲೀಸ್ ಮಾಡಿ, ಯಾರದೋ ಹೊಡೆದಾಟದ ವಿಡಿಯೋವನ್ನು ರಿಲೀಸ್ ಮಾಡಿ, ಈ ಅಬ್ದುಲ್ ರಹೀಮ್ದು ವಿಡಿಯೋ ಇದು ನೋಡಿ, ಹೇಗೆ ಹಿಂಸೆಯಲ್ಲಿ ಪಾಲ್ಗೊಂಡಿದ್ದಾನೆ, ಹಿಂದೂಗಳ ಮೇಲೆ ಜಗಳ ಆಡ್ತಿದ್ದಾನೆ ಅಂತ ತೋರಿಸೋ ಪ್ರಯತ್ನ ಮಾಡಿದ್ರು. ಅದು ಹೇಗೆ ಫೇಕು ಮತ್ತು ಅದು ಅಸಲಿಯಾಗಿ ಯಾವುದರ ವಿಡಿಯೋ ಅನ್ನೋದನ್ನು ಸಹ ಇವತ್ತು ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಸೊ ಮೊದಲಿಗೆ, ನಿನ್ನೆ ಆಲ್ರೆಡಿ ಅನೌನ್ಸ್ ಆಗಿತ್ತು, ಇವತ್ತು ಮಂಗಳೂರಿನಲ್ಲಿರುವಂತಹ ಕಾಂಗ್ರೆಸ್ ಪಕ್ಷದ ಒಳಗಿರುವ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಮಿಡಲ್ ಲೆವೆಲ್ ಲೀಡರ್ಸ್ ಏನಿದ್ದಾರೆ ಅವರೆಲ್ಲರೂ ಸಹ ಸಭೆ ಸೇರೋದು ಅಂತಾಗಿತ್ತು. ಅವರೆಲ್ಲರೂ ಸಹ ಇವತ್ತು ಒಂದು ಸಭೆಯನ್ನು ಮಾಡಿಕೊಂಡ್ರು. ಆ ಸಭೆ ಮಂಗಳೂರಿನ ಬೋಳಾರ್ನಲ್ಲಿರುವಂತಹ ಶಾದಿ ಮಹಲ್ನಲ್ಲಿ ಏರ್ಪಡಿಸಿತ್ತು. ಆ ಸಭೆ ಇದೆ, ರಾಜೀನಾಮೆ ಕೊಡಲಾಗುತ್ತೆ, ಸಾಮೂಹಿಕ ರಾಜೀನಾಮೆ ಸಲ್ಲಿಸ್ತೀವಿ ಅಂತ ನಿನ್ನೆನೇ ಅನೌನ್ಸ್ ಆಗಿತ್ತಲ್ಲ. ಕಾಂಗ್ರೆಸ್ ಎಚ್ಚೆತ್ಕೊಳ್ತು, ಸಿದ್ದರಾಮಯ್ಯನವರು ಎಚ್ಚೆತ್ಕೊಂಡಿದ್ರು. ರಾತ್ರೋರಾತ್ರಿ ಒಂದಷ್ಟು ಆಪರೇಷನ್ ಪ್ರಯತ್ನ ಮಾಡಿದ್ದಾರೆ. ಸಂಧಾನ ಮಾಡುವ, ಸಮಾಧಾನ ಮಾಡುವ, ಆಶ್ವಾಸನೆ ಕೊಡುವಂತಹ ಏನೇನೋ ಪ್ರಯತ್ನಗಳನ್ನು ಮಾಡಿದ್ರು. ಸೊ ಆ ಪ್ರಯತ್ನ ಫಲ ಕೊಡ್ತು, ಆ ಕ್ಷಣಕ್ಕೆ ಫಲ ಕೊಡ್ತು. ಸಭೆ ಆರಂಭವಾದ ತಕ್ಷಣವೇ ಶಾಹುಲ್ ಹಮೀದ್, ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು, ಪಕ್ಷ ಕಾಂಗ್ರೆಸ್ ಸರ್ಕಾರ, ನಮ್ಮ ಸರ್ಕಾರ ಒಂದಷ್ಟು ಆಶ್ವಾಸನೆ ಕೊಟ್ಟಿದೆ, ಕಠಿಣವಾದ ಕ್ರಮಗಳನ್ನು ಕೈಗೊಳ್ಳುತ್ತೆ, ಶೀಘ್ರವಾಗಿ ಕೈಗೊಳ್ಳುತ್ತೆ, ಹಾಗಾಗಿ ಒಂದು ವಾರ ಕಾಯೋಣ ಅನ್ನುವಂತಹ ಮಾತಿಗೆ ಬಂದರು. ಅದು ಕೇಳಿದ್ದೇ ತಡ ಅಲ್ಲಿ ಸೇರಿದ್ದಂತಹ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಇತರೆ ನಾಯಕರು ರೊಚ್ಚಿಗೆದ್ದುಬಿಟ್ರು. ಸಾಧ್ಯನೇ ಇಲ್ಲ, ನೀವು ಉಲ್ಟಾ ಹೊಡಿತಾ ಇದ್ದೀರಿ, ಇದನ್ನು ನಾವು ಸಹಿಸ್ಕೊಳ್ಳೋದಿಲ್ಲ ಅಂತ ಕಾರ್ಯಕರ್ತರು ಗಲಾಟೆ, ಜೋರು ಗಲಾಟೆ ಆಗೋಯ್ತು. ಏನು ನಡೀತಿದೆ ಅಂತ ಗೊತ್ತಾಗಲಿಲ್ಲ. ನಾಯಕರೆಲ್ಲ ಹೆದರ್ಕೊಂಡ್ಬಿಟ್ರು. ಇಲ್ಲ, ಎಲ್ಲರ ಮನಸ್ಥಿತಿ ತುಂಬ ಉಗ್ರವಾಗಿದೆ, ಈಗ ನಾವು ಹಿಂಜರಿದ್ರೆ ನಮಗೂ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ದೊಡ್ಡ ಪೆಟ್ಟು ಬೀಳುತ್ತೆ ಮುಸ್ಲಿಂ ಸಮುದಾಯದಿಂದ ಅಂದ್ಕೊಂಡ್ರೆ ಏನೋ. ಆ ನಂತರ ತಕ್ಷಣವೇ ಎಲ್ಲ ನಾಯಕರು ಸಹ ರಾಜೀನಾಮೆಗಳನ್ನು ಸಾಲು ಸಾಲಾಗಿ ಪ್ರಕಟಣೆ ಮಾಡಿದ್ರು. ಸಾಮೂಹಿಕವಾಗಿ ರಾಜೀನಾಮೆ ಪತ್ರಗಳನ್ನು ಸಹಿ ಮಾಡಿದ್ದು ಅಲ್ಲಿ ಕೊಟ್ಟಿದ್ದು ಸಾಕಷ್ಟು ಜನ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇದು ಅಲ್ಲಿ ಸಭೆಯಲ್ಲಿ ನಡೆದಂಥದ್ದು. ಅದರ ಆಚೆ ಅಬ್ದುಲ್ ರಹೀಮನ್ನು ಹೇಗಾದರೂ ಮಾಡಿ ಕೆಟ್ಟವನು ಅಂತ ಬಿಂಬಿಸಬೇಕು, ಅವನನ್ನು ಸಹ ತಮ್ಮ ಕೊಚ್ಚೆಗೆ ಎಳ್ಕೊಳ್ಬೇಕು, ಅವನು ಸಹ ರೌಡಿ, ನಿಷೇಧಿತ ಸಂಘಟನೆಯ ಸದಸ್ಯನಾಗಿದ್ದ ಅಂತೆಲ್ಲ ಸುಳ್ಳು ಹಬ್ಬುವಂತಹ ಪ್ರಯತ್ನ ಒಂದು ನಡೀತು. ಅದಕ್ಕೆ ಪೂರಕವಾಗಿ ಸಂಘ ಪರಿವಾರದ ಕಡೆಯಿಂದ ಒಂದು ವಿಡಿಯೋ ರಿಲೀಸ್ ಆಯಿತು. ಆ ವಿಡಿಯೋ ರಿಲೀಸ್ ಆಗಿದ್ದೇ ತಡ ಆ ವಿಡಿಯೋವನ್ನು ಹಿಂದೂ ಸಾಮ್ರಾಟ್ ಧರ್ಮಸೇನೆ ಅನ್ನುವಂತಹ ಫೇಸ್ಬುಕ್ ಪೇಜ್ನೆಲ್ಲ ಹಂಚಿದ್ರು. ಅದರಲ್ಲಿ ಒಂದಷ್ಟು ಜನ ಹೊಡೆದಾಡ್ತಿದ್ದಾರೆ. ಅದು ಮಂಗಳೂರಿಂದೇ ಇನ್ಸಿಡೆಂಟು. ಹಿಂದೂ ಮುಸ್ಲಿಮರ ನಡುವೆನೇ ಗಲಾಟೆ ನಡೀತಿದೆ, ಅದರಲ್ಲಿ ಅನುಮಾನ ಇಲ್ಲ. ಆದರೆ ಅಲ್ಲಿ ಅಬ್ದುಲ್ ರಹೀಮ್ ಇದಾನ ಆ ಗಲಾಟೆಯಲ್ಲಿ ಅಂದರೆ ಖಂಡಿತವಾಗ್ಲೂ ಇಲ್ಲ. ಆದರೆ ಇದ್ದಾನೆ ಅಂತ ಸುಳ್ಳನ್ನು ಹರಡಿದ್ರು. ಅದರ ಜೊತೆಗೆ ನಿಷೇಧಿತ ಸಂಘಟನೆಯೊಂದರ ಸದಸ್ಯ ಈತ ಅಂತೆಲ್ಲ ಹೇಳಿದ್ರು. ಸೊ ಏನಿದೆ ಆ್ಯಕ್ಚುಲಿ ಆ ವಿಡಿಯೋದಲ್ಲಿ ಅಂದರೆ, ಒಂದಷ್ಟು ಜನ ಹೊಡೆದಾಡ್ತಿದ್ದಾರೆ. ಅದಾದ ನಂತರ ಒಂದಷ್ಟು ಜನ ಎಲ್ಲ ಅದರ ಫ್ಯಾಕ್ಟ್ ಚೆಕ್ಕಿಂಗ್ಗೆ ಹೋದರು. ನಾನು ಒಂದಷ್ಟು ರಿಸರ್ಚ್ ಮಾಡೋಕ್ಕೆ ನೋಡಿದೆ. ಆ್ಯಕ್ಚುಲಿ ಬೈ ಎಂಡ್ ಆಫ್ ದಿ ಡೇ ವಾರ್ತಾಭಾರತಿಯವರು ಒಂದು ಫ್ಯಾಕ್ಟ್ ಚೆಕ್ಕನ್ನು ಮಾಡಿದ್ದಾರೆ. ಲೋಕಲ್ಸ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಆ ವಿಡಿಯೋ ಬಗ್ಗೆ ವಿಶ್ಲೇಷಣೆ ಮಾಡಿದ್ದಾರೆ. ಅವರು ಫ್ಯಾಕ್ಟ್ ಚೆಕ್ ಮಾಡಿ ಪ್ರಕಟಣೆ ಮಾಡಿದ್ದಾರೆ, ಅದು ಏನು ಎತ್ತ ಅಂತ. ಸೊ ವಾರ್ತಾಭಾರತಿಯವರ ಪ್ರಕಾರ ಅದೊಂದು
ಹೌದು ನಡೆದಿರೋ ಇನ್ಸಿಡೆಂಟ್. ಅದರಲ್ಲಿ ಅಬ್ದುಲ್ ರಹೀಮ್ ಅದರಲ್ಲಿ ಇಲ್ಲ. ಅದರಲ್ಲಿ ಇರೋದು ಯಾರು ಅಂದರೆ ಸುಲೈಮಾನ್ ಮತ್ತು ಉಮೇಶ್ ಅನ್ನುವಂಥವರು ಹೊಡೆದಾಡ್ತಿದ್ದಾರೆ, ಗುಂಪಾಗಿ ಹೊಡೆದಾಡ್ತಿದ್ದಾರೆ. ಯಾಕೆ ಅಂದರೆ ಅವರ ನಡುವೆ ಹಣಕಾಸಿನ ಒಂದು ಭಿನ್ನಾಭಿಪ್ರಾಯ ಇತ್ತು. ಒಂದು ದನ ವ್ಯಾಪಾರ, ಹಸುವಿನ ವ್ಯಾಪಾರನೋ ದನದ ವ್ಯಾಪಾರನೋ ನಡೆದಿದೆ. ಅದಕ್ಕೆ ಸುಲೈಮಾನ್ ಕೊಟ್ಟಂತಹ ಅಮೌಂಟ್ ಇದೆಯಲ್ಲ ಅದರ ಬಗ್ಗೆ ಉಮೇಶ್ಗೆ ಅಸಮಾಧಾನ ಇದೆ, ಇನ್ನೂ ದುಡ್ಡು ಬರಬೇಕು ಅನ್ನೋದು ಉಮೇಶ್ ಅನ್ನುವಂಥವನ ವಾದ. ಇದು ಈ ಹಿಂದೆನೂ ಗಲಾಟೆಗಳಾಗಿತ್ತು. ಆದರೆ ಈ ವಿಡಿಯೋ ನಡೆದ ದಿನ ಒಂದು ಮದುವೆಯಲ್ಲಿ ಇಬ್ಬರು ಮುಖಾಮುಖಿ ಆಗ್ತಾರೆ. ಅಲ್ಲಿ ಮತ್ತೆ ಈ ಪ್ರಸ್ತಾಪಗಳು, ಈ ಮಾತುಗಳು ಬರ್ತವೆ, ನನಗೆ ನೀನು ಇನ್ನೂ ದುಡ್ಡು ಕೊಡಬೇಕು ಅಂತ. ಆ ನಿಟ್ಟಿನಲ್ಲಿ ಸುಲೈಮಾನ್ ಮತ್ತು ಉಮೇಶ್ ನಡುವೆ ವಾಗ್ವಾದ ನಡೆಯುತ್ತೆ. ವಾಗ್ವಾದ ತಳ್ಳಾಟದವರೆಗೂ ಹೋಗುತ್ತೆ. ಯಾವಾಗ ತಳ್ಳಾಟದವರೆಗೂ ಹೋಗುತ್ತೋ ಉಮೇಶ್ ಸುಲೈಮಾನ್ನ ತಳ್ಳಿದ್ದು ನೆಲಕ್ಕೆ ಬೀಳ್ತಾರೆ. ಅದನ್ನು ನೋಡಿದಂತಹ ಸುಲೈಮಾನ್ ಸ್ನೇಹಿತರು ಸುಲೈಮಾನ್ ಮಕ್ಕಳಿಗೆ ಫೋನ್ ಮಾಡ್ತಾರೆ. ಆ ಮಕ್ಕಳು ಸಹ ಅಲ್ಲಿಗೆ ಬರ್ತಾರೆ. ಆ ನಂತರ ಅದು ಮಾತಿನಿಂದ ಮುಂದಕ್ಕೆ ಹೋಗಿ ಕೈ ಮಿಲಾಯಿಸುವಂಥ ಹೊಡೆದಾಟದ ಮಟ್ಟಕ್ಕೆ ಹೋಗುತ್ತೆ. ಹೊಡೆದಾಡ್ತಾರೆ ಸಹ. ಇದರ ವಿಡಿಯೋ ಅದು. ಅದನ್ನು ಇಟ್ಕೊಂಡು ಈಗ ಸತ್ತು ಹೋಗಿರುವಂತಹ ಅಬ್ದುಲ್ ರಹೀಮ್ ಇದರಲ್ಲಿದ್ದ ನೋಡಿ. ಇವನು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂಥವನು. ಇವನು ಬರೀ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಅಲ್ಲ, ಹೊಡೆದಾಟ ಮಾತ್ರ ಅಲ್ಲ, ಹಿಂದೂಗಳ ಮೇಲೆ ದಾಳಿ ಮಾಡೋದು ಮಾತ್ರ ಅಲ್ಲ, ಇವನು ನಿಷೇಧಿತ ಸಂಘಟನೆಯೊಂದರ ಸದಸ್ಯ ಇವನು ಅಂತೆಲ್ಲ ಆ ಪೇಜಲ್ಲಿ, ಆ ಹಿಂದೂ ಸಾಮ್ರಾಟ್ ಧರ್ಮಸೇನೆ ಅನ್ನುವಂತಹ ಫೇಸ್ಬುಕ್ ಪೇಜಲ್ಲಿ ಸುಳ್ಳೆ ಬರ್ಕೊಂಡಿದ್ರು. ಸೊ ಅದು ಸುಳ್ಳು ಅಂತ ಈಗ ಸಾಬೀತಾಗಿದೆ. ಯಾಕಂದರೆ ಲೋಕಲ್ಸ್ ಎಲ್ಲ ವಿಡಿಯೋವನ್ನು ನೋಡಿ ಕನ್ಫರ್ಮ್ ಮಾಡಿದ್ದಾರೆ ವಾರ್ತಾವಾರ್ತಿಗೆ, ಇದು ಸುಳ್ಳು, ಅದರಲ್ಲಿ ಅಬ್ದುಲ್ ರಹೀಮ್ ಇಲ್ಲವೇ ಇಲ್ಲ, ಇದು ಘಟನೆ ಈ ಕಾರಣಕ್ಕೆ ಇಂತಿಂಥವ್ರ ನಡುವೆ ನಡೆದಿದ್ದು. ಆ ಘಟನೆ ನಡೆದ ದಿನ ಅಬ್ದುಲ್ ರಹೀಮ್ ಊರಲ್ಲೇ ಇರಲಿಲ್ಲ, ಅಲ್ಲಿ ಸ್ಥಳದಲ್ಲಿರೋದು ಬಿಡಿ ಊರಲ್ಲಿ ಇರಲಿಲ್ಲ ಅನ್ನುವಂತಹ ಹೇಳಿಕೆಯನ್ನು ಅವರೆಲ್ಲರೂ ಸಹ ಅಲ್ಲಿ ಕೊಟ್ಟಿದ್ದಾರೆ. ಇದಿಷ್ಟು ಆ ಫೇಕ್ ನ್ಯೂಸ್ಗೆ ಸಂಬಂಧಪಟ್ಟಂತಹ ಸುದ್ದಿ. ಆದರೆ ಇನ್ನು ಈ ಕೊಲೆ ಪ್ರಕರಣದಲ್ಲಿ ಏನು ಡೆವಲಪ್ಮೆಂಟ್ಸ್ ಆಗಿದೆ ಅಂದರೆ, ನಿನ್ನೆ 3 ಜನನ ವಶಕ್ಕೆ ಪಡ್ಕೊಂಡಿದ್ರಲ್ಲ, ಆ 3 ಜನರನ್ನು ಇವತ್ತು FIR ಮಾಡಿ ಬಂಧಿಸಿದ್ದಾರೆ. ಇನ್ನೂ ಒಂದಷ್ಟು ಜನರಿಗಾಗಿ ಹುಡುಕಾಟ ನಡೀತಾ ಇದೆ. ಬಂಧಿತರು ಯಾರ್ಯಾರು ಅಂದರೆ ದೀಪಕ್ 21 ವರ್ಷ, ಪೃಥ್ವಿರಾಜ್ 21 ವರ್ಷ, ಚಿಂತನ್ ಅನ್ನುವಂಥವನು 19 ವರ್ಷ. ಇದರಲ್ಲಿ ದೀಪಕ್ ಇದಾನಲ್ಲ, ಇವನೇ ಅಬ್ದುಲ್ ರಹೀಮ್ಗೆ ಕೆಲಸ ಇದೆ ಬಾ, ಬಾಡಿಗೆ ಇದೆ ಬಾ, ಮರಳು ತಗೊಂಬಾ ಅಂತ ಫೋನ್ ಮಾಡಿ ಕರೆದವನು. ಅವನು ಹೇಳಿದ ಜಾಗಕ್ಕೆ ಬಂದಾಗಲೇ ಆ ದಾಳಿ ನಡೆದಿದ್ದು, ಅದು ಆ ಕೊಲೆಯಾಗಿದ್ದು. ಇನ್ನೊಂದು ವಿಡಿಯೋ ಹರಿದಾಡ್ತಾ ಇದೆ, ಕೆಲವು ಮಾಧ್ಯಮಗಳು ಪ್ರಸಾರ ಮಾಡ್ತಿದ್ದಾವೆ. ಆ ಕೊಲೆ ಮಾಡಲಿಕ್ಕೆ 6 ಜನ ಬರ್ತಾರೆ, ಕಂಠಪೂರ್ತಿ ಕುಡಿದಿದ್ರು ಪಕ್ಕದಲ್ಲಿರೋ ಬಾರ್ನಲ್ಲಿ. ಅಲ್ಲಿಂದ 6 ಜನ ಮಾರಕಾಸ್ತ್ರಗಳಿಂದ ಬಂದರು, ಕೊಚ್ಚಿದ್ರು, ಹೋದರು ಅಂತ ಯಾವುದೋ ಒಂದು ವಿಡಿಯೋ ತೋರಿಸ್ತಿದ್ದಾರೆ. ಅದು ಇನ್ನೂ ಕನ್ಫರ್ಮ್ ನಮ್ಮ ಕಡೆಯಿಂದ ಮಾಡೋಕ್ಕಾಗ್ತಿಲ್ಲ, ಯಾಕೆಂದರೆ ಅದು ಕೆಲವು ಮಾಧ್ಯಮಗಳು ತೋರಿಸ್ತಿದ್ದಾವೆ. ಪೊಲೀಸರ ಕಡೆಯಿಂದ ಕನ್ಫರ್ಮ್ ಆಗಿಲ್ಲ ಇದು ಆ ಕೊಲೆಗೆ ಸಂಬಂಧಪಟ್ಟಿದ್ದೇ ವಿಡಿಯೋನ ಅಂತ. ಅದು ಕನ್ಫರ್ಮ್ ಆದರೆ ಆನಂತರ ನಾವು ಅದರ ಬಗ್ಗೆ ಮಾತಾಡ್ಬೋದು. ಸದ್ಯಕ್ಕೆ ಇಷ್ಟು ತನಿಖೆಯಲ್ಲಾಗಿದ್ದರೆ ಪೊಲೀಸ್ ಸರ್ಕಾರದ ನಡುವೆ ದೊಡ್ಡ ಮಟ್ಟದ ಬದಲಾವಣೆ ಆಗಿದೆ. ಅಲ್ಲಿನ ಕಮಿಷನರ್ ಮತ್ತು SP ವರ್ಗಾವಣೆ ಮಾಡಲಾಗಿದೆ. ಹೊಸ ಕಮಿಷನರ್, ಹೊಸ SP ಇವತ್ತು ರಾತ್ರಿ ನೇಮಕ ಆಗಿದ್ದಾರೆ. ಅವರು ನಾಳೆಯಿಂದ ಚಾರ್ಜ್ ತಗೊಳ್ತಾರೆ. ಆ ನಂತರ ಯಾವ ದಿಕ್ಕಿಗೆ ತನಿಖೆ ಹೋಗುತ್ತೆ, ಅಥವಾ ಆ ಕೋಮು ಸಂಘರ್ಷದ ವಿಷಗಾಳಿಯಲ್ಲಿ ಬೇಯ್ತಾ ಇರುವಂತಹ, ನೊಂದಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆ, ಅದರಲ್ಲೂ ವಿಶೇಷವಾಗಿ ಮಂಗಳೂರು ಭಾಗ ಸ್ವಲ್ಪ ಆದರೂ ಶಾಂತಿ ಕಂಡುಕೊಳ್ಳುತ್ತಾ, ಇಡೀ ಕರಾವಳಿ ಒಂದಷ್ಟು ಶಾಂತಿ ಹತೋಟಿಗೆ ಬರುತ್ತಾ ಅಂತ ಕಾದು ನೋಡಬೇಕು. ಹೊಸ ಕಮಿಷನರ್ ಮತ್ತು ಹೊಸ SP ನೇತೃತ್ವದಲ್ಲಿ. ಪ್ಲಸ್ ಸರ್ಕಾರವು ಸಹ ಗಂಭೀರವಾಗಿದೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದೆ. ಗೃಹ ಸಚಿವರು ಸಾಕಷ್ಟು ಟೀಕೆಗಳಿಗೆ ಅವರು ಒಳಗಾಗ್ತಿದ್ದಾರೆ. ಈ ಪ್ರಕರಣದ ನಂತರ ಅವರ ಕೈಯಲ್ಲಿ ಗೃಹ ಇಲಾಖೆ ಹ್ಯಾಂಡಲ್ ಮಾಡೋಕ್ಕೆ ಆಗ್ತಿಲ್ಲ, ಅವರನ್ನು ಬದಲಾಯಿಸಬೇಕು ಅನ್ನೋ ಕೂಗುಗಳು ಸಹ ದೊಡ್ಡ ಮಟ್ಟದಲ್ಲಿ ಮುಸ್ಲಿಂ ಸಮುದಾಯದ ಕಡೆಯಿಂದ ಕೇಳಿ ಬರ್ತಾ ಇದೆ. ಅದರ ನಡುವೆ ಇವತ್ತು ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರ ಪ್ರಕಾರ, ಅವರ ಹೇಳಿಕೆಯಲ್ಲಿರೋದು ಇಷ್ಟೇ: ದಕ್ಷಿಣ ಕನ್ನಡ, ಉಡುಪಿ ಮತ್ತು ಶಿವಮೊಗ್ಗ ಜಿಲ್ಲೆಗಳನ್ನು ಅತ್ಯಂತ ಸೂಕ್ಷ್ಮ ಪ್ರದೇಶಗಳು ಅಂತ ನಾವು ಪರಿಗಣಿಸಿದ್ದೀವಿ. ಅಲ್ಲಿ ಮುಲಾಜಿಲ್ಲದೆ ಕ್ರಮಗಳನ್ನು ಕೈಗೊಳ್ತೀವಿ ಅಂತ ಒಂದು ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಸೊ ಹೊಸ ಕಮಿಷನರ್ SP ಗೃಹ ಮಂತ್ರಿಗಳ ಮೇಲೆ ಪ್ರೆಷರ್ ಇದೆ, ಅವರು ಹೇಳಿಕೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಮೇಲೆ ದೊಡ್ಡ ಪ್ರೆಷರ್ ಇದೆ, ಯಾಕೆಂದರೆ ಪಕ್ಷದಲ್ಲಿಯೇ ಮುಸ್ಲಿಮರ ಒಂದು ದೊಡ್ಡ ಕೂಗು, ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದೆಲ್ಲದರ ನಡುವೆ ನಾಳೆಯಿಂದ ನಡೆಯುವ ಚಟುವಟಿಕೆಗಳು ಒಂದಷ್ಟು ಕುತೂಹಲಕಾರಿಯಾಗಿರ್ತವೆ. ಏನೇ ಆಗಲಿ, ಈ ಅಬ್ದುಲ್ ರಹೀಮ್ ಅನ್ನುವಂತಹ ಅಮಾಯಕನನ್ನು ಕೊಂದವರನ್ನು ಆದಷ್ಟು ಬೇಗ ಬಂಧಿಸಬೇಕು ಅನ್ನೋದು ಅಲ್ಲಿನ ಜನರ ಕೂಗಾಗಿದೆ. ಸೊ ಇದಿಷ್ಟು
ಅಬ್ದುಲ್ ರಹೀಮ್ ಪ್ರಕರಣದಲ್ಲಿ ಇವತ್ತಿನ ಬೆಳವಣಿಗೆಗಳು ಬೇರೆ ಏನಾದರೂ ಇದ್ದರೆ ನಾಳೆ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.